ನೈಸರ್ಗಿಕವಾಗಿ ಇದು ಸರ್ ನೈಸರ್ಗಿಕ ನಾವ ಮಾಡಿ 30-35 ಟನ್ ಬರ್ತದ ಅಷ್ಟೇ 5 ವರ್ಷ ಇಲ್ಲ. ನಿಸರ್ಗದ ಏನಾಗೈತೆ ಅಂದ್ರೆ ಇದ್ರಾಗ ಪ್ರಾಬ್ಲಮ್ ಹೇಳೇನ್ರಿ, ಇದು ಬಹಳಷ್ಟು ಬೇಡುವಂತ ಬೆಳಿ ಇಲ್ಲ. ಅದ್ ಹೆಂಗಂದ್ರಿ, ನೀವು 5-6 ವರ್ಷ ಅವ್ರ ಭೂಮಿ ಕಸು ಅವ್ರದ್ದು ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಚೆಕ್ ಮಾಡ್ರಿ, 1 ಮೇಲೆ ಹೋಗಿರ್ತಾರೆ ಸರ್. 7 ವರ್ಷ ಆದ್ಮೇಲೆ ತಾನ ಬರ್ತಾರೆ. ಅವ್ರು ಏನೇನ್ ಹೇಳ್ತಾರ ನೋಡ್ರಿ, ನೈಸರ್ಗಿಕ ಕೃಷಿ ಒಳಗ ಒಂದು ಅಂತರ ಬೆಳೆಯಾಗಿ ತಗೋಬೇಕು, ಅಂತರ ಬೆಳೆಗಳನ್ನ ತಗೋಬೇಕು, ಕಸ ಬರ್ಲಾರ್ದೆ ನೋಡ್ಕೋಬೇಕು. 2ನೇದು ಅರಿಶಿನಾನು ಹೇಳ್ತಾರ, ದ್ವಿದಳ ಜಾತಿಗೆ ಬೆಳೆ ಹೇಳ್ತಾರ, ಆಚ್ಛಾದನೆ ಮಾಡ್ಬೇಕು, ಘನ ಜೀವಾಮೃತ ಆಮೇಲೆ ಬೀಜಾಮೃತ, ಇವನ್ನೆಲ್ಲಾನು ಕರೆಕ್ಟ್ ಆಗಿ ನಾನ್ ಕೇಳಿದ್ರೆ ನೀವು ಹೇಳ್ತೀನಿ ಎಲ್ಲಾ ಇಂಟಿಗ್ರೇಟ್ ಮಾಡ್ಕೊರಿ. ಅವ್ರು ಒಂದೇ ನೈಸರ್ಗಿಕ ಕೃಷಿ ಒಂದೇ ಮಾಡ್ತಿರಂಗಿಲ್ಲ, ಸಾವಯವ ಕೃಷಿ, ನಮ್ಮ ಜೈವಿಕ ಗೊಬ್ಬರಗಳು, ನಮ್ಮ ಸಾವಯವ ವಸ್ತುಗಳು ಏನೇನ್ ಹಾಕೋದು ಎಲ್ಲಾ ಇಂಟಿಗ್ರೇಟ್ ಮಾಡ್ರಿ, ಆಟೋಮೆಟಿಕ್ಲಿ ನಿಮ್ದು ಬರಂಗಿಲ್ಲ ಅಂದಿಲ್ರಿ. ಆದ್ರೆ ನನ್ಗೆ ಒಂದ್ ಹೇಳ್ರಿ ಸರ್, ಅವ್ರು ಕೇಳ್ರಿ 90 ಟನ್ ತೆಗೆದ ಅವ್ರು ಫ್ಯಾಕ್ಟ್ರಿ ಕಳಿಸಿದ್ರ ಮತ್ತೆ ಪಾನ ಕುದುರಿ ಕಚ್ಚಿ ಎಲ್ಲ ಒಂದಾದ್ರ ಸರ್. ನೀವು ಮೌಲ್ಯವರ್ಧನೆ ಮಾಡಿ ಬೆಲ್ಲ ಮಾಡಿ ಅದಕ್ಕೆ ಮೌಲ್ಯವರ್ಧನೆ ಕೊಟ್ಟು ಆ ಬೆಲ್ಲಕ್ಕೆ ದುಡ್ಡು ಬಂದ್ರೆ ನೈಸರ್ಗಿಕ ಕೃಷಿ ಸಾವಯವ ಕೃಷಿಗೆ ಅನುಕೂಲ ಅದ. ನೀವು ಮತ್ತೆ ಫ್ಯಾಕ್ಟ್ರಿ ಕಳ್ಸಿದ್ರ ಈ ಬೆಳೆ ಒಳಗ ಅಷ್ಟೇ ಹೇಳತ್ತೀನಿ ನಾ ಕಬ್ಬಿಂದು, ಮತ್ತ ಅದನ್ನೆಲ್ಲಾ ಬೆಳೆದ್ ಫ್ಯಾಕ್ಟ್ರಿ ಹೊಡೆದ್ರ ತಿಕೋರಿ. ಮೊನ್ನೆ ಒಬ್ರು ಹಾಕಿದ್ರಿ ನನಗೆ, ಸರ್ ನನಗೆ ಬೆಲ್ಲ ಮಾಡಕ್ ಆಗಲ್ದ ಫ್ಯಾಕ್ಟ್ರಿ ಕಳ್ಸಿ ಮತ್ ಪಾನ ಕುದುರಿ ಕಚ್ಚಿ ಎಲ್ಲ ಒಂದ, ಆದ್ರೆ ಇನ್ನೇನ್ ಮಾಡವ ಅವ್ರೇನ್ ನಿಮ್ಗೆ ಸ್ಪೆಷಲ್ ಪ್ರೈಸ್ ಅಂತ ಕೊಡಂಗಿಲ್ಲ ಸರ್. ಇದು ಇದಕ್ ಮೌಲ್ಯವರ್ಧನೆ ಕೊಡ್ಬೇಕು, ಕಬ್ಬಿ ಬೆಲ್ಲ ಮಾಡ್ಬೇಕು, ಬೆಲ್ಲ ಮಾಡಿ ಮೌಲ್ಯವರ್ಧನೆ ಕೊಡ್ಬೇಕು ಅಂತ ಮಾಡ್ಬೇಕು ಅಷ್ಟೇ ಸರ್. ಎಲ್ಲಾ ಬೆಲ್ಲನು ಎಲ್ಲಿ ಹೋಗ್ತದೆ? ನೀವು 100 ಟನ್ ತೆಗದಾರ ಅಂತ ತಿಕೋರಿ, 1 ಎಕರೆಗೆ 100 ಟನ್, 10 ಎಕರೆ ಬೆಳೆದಿಂದ 900 ಟನ್ ಕಬ್ಬು ಬೆಲ್ಲ ಮಾಡಕ್ ಆಗುತ್ತೆ. ಮುಂದ್ 3 ತಿಂಗಳಾಗ ಬೆಲ್ಲ ಮಾರ್ಬೇಕು, ಅದಕ್ ಬ್ರ್ಯಾಂಡಿಂಗ್ ಆಗ್ಬೇಕು. ಅದು ಅದೇ ರೀ ಸರ್, ನೈಸರ್ಗಿಕ ಕೃಷಿ ಒಳಗ್ ಬೆಳೆದಿದ್ದು ಇಡ್ತಾರಂತಾರಲ್ಲ ಸರ್, ಪೌಡರ್ ಉಳಿತೈತಿ, ಫೆಡ್ ಉಳಿಯಂಗಿಲ್ಲ. ಅಷ್ಟೇ 1 ಎಕರೆ ಇದ್ದವ್ರು ಮಾಡ್ತಾರೆ, ಎಲ್ಲಾರು ಮಾಡ್ತಾರೆ ಸರ್. ಅದಕ್ಕೆ ನೀವ್ ಏನ್ ಮಾಡ್ರಿ, 1 ಎಕರೆ ಮಾಡ್ರಿ, ಅರ್ಧ ಎಕರೆ ಮಾಡ್ರಿ, 1.5 ಎಕರೆ ಮಾಡ್ರಿ, ಅದನ್ನ ಮೌಲ್ಯವರ್ಧನೆ ಮಾಡಿ ಬೆಲ್ಲ ಮಾಡ್ರಿ, ಬೆಲ್ಲದ ಪುಡಿ ಮಾಡ್ರಿ. ನಾವ್ ಯಾವ್ದು ಬೇಡ ಅಂದಿಲ್ಲ. ಅವನ್ನ ಏನಾರ ಒಂದು ಇವ್ರ ಕಡೆ ರಿಜಿಸ್ಟ್ರೇಷನ್ ಮಾಡಿಸಿ ಒಂದು ಗುಣಮಟ್ಟವನ್ನ ಕಾಯ್ಕೊಂಡು ಮಾರ್ರಿ, ಅದಕ್ಕೆ ವ್ಯಾಲ್ಯೂ ಬರ್ತದೆ. ಬಟ್ ಮತ್ ನೀವು ಫ್ಯಾಕ್ಟ್ರಿಗೆ ಹಾಕಿನಂದ್ರ ನೈಸರ್ಗಿಕ ಕೃಷಿ ಮಾಡ್ಬೇಕು, ಇಂಟಿಗ್ರೇಟೆಡ್ ಮಾಡಿ. ಅವ್ರೇನ್ ಕೊಡವ್ರಲ್ರಿ, ಅವ್ರೇನ್ ಕೊಡ್ತಾರ? ಮೆಟಲೈಸಿಯಂ ಬೇಕಂದ್ರೆ ನೀವ್ ಎಲ್ಲಾರು ಕೂಡಿ ರಘುನಾಥ್ ಅವ್ರಿಗೆ ಹೇಳ್ರಿ, ನಿಮ್ಗೆ ನಾವೇ ಕಳ್ಸಿ ಕೊಡ್ತೀವಿ, ಟ್ರಾನ್ಸ್ಪೋರ್ಟ್ ಏನು ತಗೋಂಗಿಲ್ಲ. ಈಗ ನಾಳಿಂದ ನಾಳೆ ಒಂದು ನಮ್ಗೆ ಮಿನಿಮಮ್ ಒಂದು 100 ಕಿಲೋದಷ್ಟು ಅಂದ್ರೆ 25,000 ರೂಪಾಯಿ, ಅದನ್ನ ನಾವು ಕಳ್ಸಿದ್ ಗಾಡಿನ ರೊಕ್ಕ ಕೊಂಡ್ಬೇಕು. ಆಮೇಲೆ ನೀವು ಅವತ್ತು ಅಲ್ಲಿ ಬಂದ್ ತಗೋತಿರಲ್ಲ, ಅಲ್ಲೇ ಬಿಲ್ ಹರಿದು ಕೊಟ್ಟು ಹೋಗ್ತಾನ ಒಬ್ಬ, ಬಂದ್ ಹೋಗ್ತೀವಿ. ರಾಯಬಾಗ್ ಸಮೀಪ ಆಗ್ತೈತೆ ನಮ್ಗೆ ನೋಡಿದ್ರೆ. ನಾ ಬಿಜಾಪುರಕ್ಕೆ 3 ಕ್ವಿಂಟಲ್ ಸಪ್ಲೈ ಮಾಡೀನಿ. ಆಮೇಲೆ ನಮ್ ಧಾರವಾಡನಾಗ ಎಲ್ಲೂ ಸಿಗ್ತಾ ಇಲ್ಲ. ನೀವು ನಮ್ಮಲ್ಲಿ ನಿಮ್ ಊರಿಗೆ ಹೇಳ್ರಿ, ನಿಮ್ ಊರ್ನಾಗೆ ಒಂದ್ ಊರಾಗ ಎಲ್ಲಾರು ಕೂಡಿ ಹೇಳಿದ್ರೆ ಆ ಊರಿಗೆ ಬಂದ್ ಕೊಟ್ಟು ಹೋಗ್ತಾರೆ. ಅಲ್ಲೇ ಆಫೀಸ್ ಕೆಲ್ಸಕ್ ಬರಂಗಿಲ್ಲ ಸರ್, ಯಾಕಂದ್ರೆ ಇಲ್ಲಿ ಪಾಪ ಅವ್ರದೇ ಕೆಲ್ಸ ಬಾಳ ಅದಾವ. ಇಲ್ಲಿ ಮತ್ತ ಅವ್ರ ಬಿಲ್ ಹಾಕವ್ರು ಯಾರು ಬೇಕಲ್ಲ, ನಮ್ದು ಯೂನಿವರ್ಸಿಟಿ ಬಿಲ್ ಹಾಕ್ಬೇಕು, ಇಮಿಡಿಯೇಟ್ ಫೋನ್ ಪೇ ಆಗಿ ಹೋಗ್ತೈತ. ನೀವು ನಿಮ್ ಹಳ್ಳಿ ಒಳಗೆ ಹೇಳಿ ರೊಕ್ಕ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೋರಿ, ಇಮಿಡಿಯೇಟ್ ಬಂದು ಒಂದೇ ಬಿಲ್ ಹಾಕ್ತಿವಿ. ನಿಮ್ದೆ 100 ಕಿಲೋ ಒಬ್ಬನೇ ತಗೋಬಹುದು, ನಮ್ಗೆ ಯಾರು ಏನ್ ಬೇಡ ನಂಗಿಲ್ಲ. ನಿಮ್ ಹೆಸರು ನೀವು ಹಿರಿಯರಿದೆ, ನಿಮ್ ಕಡೆ ನೀವು ಮುಂದೆ ಅವ್ರಿಗೆ ಹಂಚ್ರಿ. 100 ಕಿಲೋ 25,000 ರೂಪಾಯಿ ಸ್ಕ್ಯಾನರ್ಲಿ ಹಾಕಿಬಿಡ್ರಿ. 3 ಮಂದಿ ಹಾಕ್ರಿ, 10,000 ಹಾಕ್ರಿ, ಎಟ್ರ ಹಾಕ್ರಿ. ನಮ್ಗೇನ್ ಸ್ಕ್ಯಾನರ್ ತಗೊಂಡೇ ಬರ್ತಾನೆ, ರೊಕ್ಕ ಮುಟ್ಟಂಗಿಲ್ಲ. ನಿಮ್ ಬಿಲ್ ಕೊಟ್ಟು ಹೋಗ್ಬಿಡ್ರಿ, ಬಿಲ್ ಬುಕ್ ತಗೊಂಬಂದ್. ನಮ್ಮಲ್ಲಿ ಮೆಟ್ರೈಸಿಯಂ ಮಾತ್ರ ಪ್ರೊಡಕ್ಷನ್ ಕಂಟಿನ್ಯೂ ಐತಿ, ಹೈ ಕ್ವಾಲಿಟಿ ಐತಿ, ಏನು ಸಮಸ್ಯೆ ಇಲ್ಲ. ಒಬ್ರು ಲೇಡಿ ಅದಕ್ಕೆ ಬಂದಾರ. ನೀವು ಬೈಲೊಂಗಲ್ಲಾಗೂ ಮಾರ್ತಿದ್ರು, ಬೈಲೊಂಗಲ್ಲಾಗ ಅವ್ರ ಮೇಡಮ್ ಅವ್ರಿಗೆ ಎಲ್ಲಿ ನಮ್ಗೆ ಗೊತ್ತಿಲ್ಲ ಅಲ್ಲಿ ಹೆಂಗೈತಿ. ಇವನ್ ಧಾರವಾಡನಾಗ ನಮ್ದು ತಗೊಂಡ್ ಹೊಂಟಾರ್ರಿ, ಶಂಕೇಶ್ವರ್ ತಗೊಂಡ್ ಹೋಗಿ ಅವ್ರು ಪ್ಯಾಕಿಂಗ್ ಮಾಡಿ ಮಾರಾತಾರ, ಅವ್ರ ಕಡೆ ಇಲ್ಲ. ಒಂದೇ ಎಕರೆ ಕಣ್ಣು ಹೊಡ್ಯಾಕ ಬಹಳಷ್ಟು ಕಾರಣಗಳದ. ಒಂದು ಶೂಟ್ ಬೋರರ್ ಅಂತ ಹೇಳಿ ಬರ್ತದೆ, ಅರ್ಲಿ ಶೂಟ್ ಬೋರರ್. ಈಗ ಬ್ಯಾಸ್ಗಿ ಚಲೋ ಆಗ್ತತಿ. ಅರ್ಲಿ ಶೂಟ್ ಬೋರರ್ ಅಂದ್ರೆ ಅದು ಹೆಂಗ್ ಬರ್ತದೆ, ESB ಅಂತೀವಿ. ಆಮೇಲೆ ನಡು ಹೊಡಿತೈತಿ, ಕಬ್ಬ್ ಐತತಿ ಕೊರಿ, ನಡು ಹೊಡಿತೈತಿ. ಮಿಡ್ ಶೂಟ್ ಬೋರರ್, ಟಾಪ್ ಶೂಟ್ ಬೋರರ್, ಎಲ್ಲರ ಸೂತ್ ಅದಾವ ನೋಡಿ. ಅಷ್ಟೇ ಒಂದೇದ್ದು. 2ನೇದ್ದು ಇಂಪಾರ್ಟೆಂಟ್ ಅಂದ್ರೆ ನೀವು ಚಲೋ ಬೀಜ ಉಪಯೋಗ ಮಾಡ್ಬೇಕು. ಈ ಕಣ್ಣು ಹೊಡೆದಿದ್ದು ಉಪಯೋಗ ಮಾಡಿದ್ರೆ ಹಿಂಗಾಗಿರ್ತದೆ. 3ನೇದ್ದು ಸರ್, ಅಲ್ಲೇ ಬರ್ತೀನಿ ನಿಂದ್ರಿ, ನಾ ಪೂರ್ತಿ ನೀವು ರಾಮಾಯಣ ಕೇಳೋವರೆಗಿರಿ ಸರ್. ನೀವು ಇಂಬ್ಯಾಲೆನ್ಸ್ ಯೂಸ್ ಆಫ್ ಫರ್ಟಿಲೈಸರ್, ಅದ್ರಾಗ ಯೂರಿಯಾ ನಾವ್ ಎಕರೆಗೆ 4 ಚೀಲ ಹೇಳ್ತೀವಿ, 4ರಿಂದ 4.5 ಚೀಲ, 11-12 ಚೀಲ ಹೋಗ್ಯಾಕತ್ರಿ, ಕಣ್ಣು ಹೊಡಿತೈತಿ. ಆಮೇಲೆ ಇಂಬ್ಯಾಲೆನ್ಸ್ ಯೂಸ್ ಆಫ್ ಇದು ರೀ 3ನೇ ಪಾಯಿಂಟ್. ಸುಮ್ಮನೆ ಅಂಗಡಿಗೆ ಹೋಗ್ತೀರಿ, ಅವ್ರೊಂದ್ ಗ್ರೋತ್ ರೆಗ್ಯುಲೇಟರ್ ಅಂತ ಹೇಳ್ತಾರೆ, GA ಹೊಡ್ರಿ, IBA ಹೊಡ್ರಿ, ಸುಡ್ಗಾಡ್ ಹೊಡ್ರಿ, ಅವೆಲ್ಲ ಇದು ಇಫೆಕ್ಟ್ ಕಣ್ಣು ಹೊಡ್ಯಾಕ. 4ನೇ ಪಾಯಿಂಟ್.
5ನೇ ಪಾಯಿಂಟ್ ಹೇಳ್ಬೇಕಂದ್ರ ನೀವು ಸಿಕ್ಕಂಗ ಗೊಬ್ಬರ ಒಗಿದು ಸಿಕ್ಕಂಗ ನೀರ್ ಬಿಡುದು ಸಿಕ್ಕಂಗ ಅದನ್ನ ನಿರ್ವಹಣೆ ಮಾಡಕ್ ಹೋದ್ರಿ ಇವೆಲ್ಲಾ ಗ್ರೋತ್ ರೆಗ್ಯುಲೇಟರ್ಸ್ ಉಪಯೋಗ ಮಾಡಿದ್ರೆ ಕಣ್ ಹೊಡಿತೈತಿ. ಆಮೇಲೆ ಇದ್ರಾಗ ಇನ್ನೊಂದಂದ್ರ ಬೀಜದ ಫಾಲ್ಟ್ ಇದ್ರು ಹೊಡಿತೈತಿ, ಬೀಜ ಸರಿ ಇರ್ಲಿಲ್ಲ ಅದು. ಆಮೇಲೆ ಲಾಸ್ಟ್ ಆದ್ರೂ ಇವ್ ಅರ್ಲಿ ಶೂಟ್ ಬರೋರ ಟಾಪ್ ಶೂಟ್ ಬರೋರ ನೋಡಬೇಕು, ಮ್ಯಾಲ ಹೋಲ್ ಇತ್ತು ತೆಳಗೆಲ್ಲರ ಹೋಲ್ ಇತ್ತು ಅಂದ್ರೆ ಗ್ಯಾರಂಟಿ ಹೊಡೆದಿರ್ತದೆ ಕಣ್ಣು. ಇನ್ನು ಮಳೆಗಾಲದಾಗ ಹೆಚ್ಚಾಗಿ ಹೊಡಿತೈತೆ ಅಂದ್ರೆ ಶೀತ್ನಾಗ ನೀರ್ ನಿಂತಂದ್ರೆ ಇಲ್ಲಿ ನೀರ್ ನಿಂದ್ರಾಕಂದ್ರ ಕಣ್ಣಿಗೆ ಹೋಗಾಯ್ತಂದ್ರೆ ಹೊಡಿತು. ಅವ್ ಕಣ್ ಬಂದಿರಂಗಿಲ್ಲ, ಅವ್ ಹುಟ್ಟು ಕಣ್ಣು ಇರಂಗಿಲ್ಲ. ನೀವು ಅಡಸಾಲಿ ಮಾಡಿದವ್ರಿಗೆ ಹುಡ್ತತ್. ಆಮೇಲೆ 86-032 ಇವ್ ಏನ್ ಬೀಜ ಅದಲ್ಲ ಒಳ್ಳೆ ಪ್ಯೂರಿಫೈ ಬೀಜ ತಗೋರಿ, ಫೌಂಡೇಶನ್ ಬೀಜ ಉಪಯೋಗ ಮಾಡಿ. ಇಲ್ಲ ಸರ್, ಈಗ ನೀವು ಎಲ್ಲಾ ಫೆಬ್ರವರಿ ಮಾರ್ಚ್ ಕಬ್ಬು ಫ್ಯಾಕ್ಟ್ರಿ ಬಂದಾಗ ಬೀಜ ಕೇಳಿದ್ರೆ 8 ರಿಂದ 10 ತಿಂಗಳು ಬೀಜ ಉಪಯೋಗ ಮಾಡತ್ತೀನಿ. ನಾನ 8 ರಿಂದ 10 ತಿಂಗಳು ಕೊಡ್ಲಿಲ್ಲ ಅಂದ್ರೆ ಮತ್ತೆ ನನ್ಗೇನ್ ಉಳಿ, ನಮ್ಮಲ್ಲಿ ಬೀಜ ಇಲ್ಲ. ಇಲ್ಲ ಸರ್, ಕಾಡ್ವಿ ಕಬ್ನಾಗ ಒಟ್ಟ ಬೀಜ ಹಿಡಿಯಂಗಿಲ್ಲ ಅದ್ರದ್ದು. ನೀವ್ ಈಗ ನೋಡ್ರಿ, ಒಂದ್ ನಾಟಿ ಆದ್ಮೇಲೆ ಒಂದೇ ಕಾಡ್ವಿ ಸರ್. ನಾ ಈಗ ಫೌಂಡೇಶನ್ ಹಚ್ಚೋದಂತೆ 80,000 ಸರ್ವಿಸ್ ಕೊಡ್ತೀವಿ ಸರ್. ಈಗ ನಾ ಏನಂತೀನಿ, ನಮ್ಮಲ್ಲಿ ಇಲ್ಲ. ನಮ್ದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಲಾಸ್ಟ್ 5ನೇ ತಾರೀಕು ಅದ್ರ ಮೇಲೆ ನಾ ಕಬ್ಬ ಕೊಡಂಗಿಲ್ಲ. ಎಲ್ಲಾ ಫ್ಯಾಕ್ಟ್ರಿ ಕಳ್ಸತ್ತೀನಿ ನೋಡ್ರಿ, 3 ಫ್ಯಾಕ್ಟ್ರಿ ಕೊಟ್ಟಾತೀನಿ. ಆಮೇಲೆ ಅವ್ರು ಇನ್ನೊಂದ್ ಕೇಳಿದ್ರು, ಸರ್ ನಿಮ್ಗೆ ಇನ್ನೊಂದ್ ಹೇಳ್ತೀನಿ, ಬೀಜ ನಾವೆಲ್ಲಾ ಫೌಂಡೇಶನ್ ತರ್ಸಾಕತ್ತೀರಿ, ಹಾಲ್ ತರ್ಸಿರಿ, ಅಗಿ ತರ್ಸಾತೀರಿ ಅಂತ ಹೇಳ. ನೀವ್ ಯಾರು ಒಬ್ರ ಹೋಗಿ ಅವ್ನ್ ನೀ ತಂದಿದ್ದು ಬಿಲ್ ಐತೆ ಅಂತ ಕೇಳಿರಿ, ಮತ್ತೆ ಇಲ್ಲೇ ಫಾಲ್ಟ್ ಐತೆ. ಅವ ಹೇಳಿದ್ದು ಫೌಂಡೇಶನ್ ಹೊಂಟ್ರಿ ನೀವು. ಅದೇ ಹೇಳಕತ್ತೀನಿ ನೋಡಿ ನಿಮಗೆ ಇಷ್ಟೊತ್ತ. ಅದೇ ರಾಮ ಸೀತಾ ಏನಾದ್ರ ಕೇಳಕತ್ತೀರಿ ನೀವು. ನೀವು ಅಗಿ ಮಾಡ್ಕೋರಿ, 40 ಪೈಸೆ ಅಗಿ ರೆಡಿ ಮಾಡ್ಕೋರಿ ಮೊದಲು ಭಾಷಣಾಗ ಅದನ್ನೇ ಹೇಳ. ಸರ್ ಅವ್ರೆಲ್ಲಾನು ಮಾಡಿರ್ತಾರ, ಎಲ್ಲಾ 2 ನಂಬರ್ ದಂದಾನೆ ಅದ ಸರ್. ಅವರಲ್ಲಿ ಲೈಸೆನ್ಸ್ ಇಲ್ಲ. ಈಗ ನಿಮ್ ರಘುನಾಥ್ ಅವರು ಮೇಡಮ್ ಅವರು ಹೋಗಿ ಇಡಕ್ ನಮ್ ಕಡೆ ಕಾನೂನು ಕೊಟ್ಟಿಲ್ಲ ನಮ್ಗೆ. ಅವ್ರು ಓಪನ್ ಮಾಡಕ್ ಕಾನೂನು ಇಲ್ಲ. ಅವ್ರು ಈಗ ನೀವು ಅಂಗಡಿ ತೆಗಿಬೇಕಂದ್ರೆ ಇವ್ರ ಕಡೆ ಸರ್ಟಿಫಿಕೇಟ್ ಇದು ಮಾಡ್ಕೋಬೇಕ, ಅದಕ್ಕಿಲ್ಲ. ಏನ್ ಮಾಡಿ ಮತ್ತೆ ಅದನ್ನ ಯಾರು ಹೇಳೋರು? ನೀವೇ ಹೇಳ್ಬೇಕು ಸರ್ಕಾರಕ್ಕೆ. ಆಮೇಲೆ ಹಿಂಗಾಗಿ ಅವ್ರು ಹೊಂಟ್ಬಿಟ್ರ ಗಾಡಿ, ಅದಕ್ಕೆ ಲೈಸೆನ್ಸ್ ಆಗ್ಬೇಕ್ರಿ. ಆಮೇಲೆ ನಾ ಏನ್ ಕೇಳ್ತೀನಿ, ಅವ್ರ ಜೋಡಿ ಗುದ್ದಾಡೋದು ಬೇಡ, ಜಗಳೋದು ಬೇಡ, ನೀವು ಬಿಲ್ ಕೇಳ್ರಿ ಅವ್ರಿಗೆ. ನೀ ತಂದಿದ್ದು ಕಬ್ಬ ಯಾರ್ ಕಡೆ ತಂದಿ ಅಂತ ಹೇಳ್ತಾನ. ಶಂಕೇಶ್ವರ ಫ್ಯಾಕ್ಟ್ರಿ ಫಾರ್ಮಿಗೆ ಹೋಗಿನಿ, ನಾ ಅಲ್ಲಿ ಪಾಡೆಗಾಂವ್ ಹೋಗಿ ತಂದಿನಿ. ಅವ್ರೆ ನಾವ್ ಬಿಲ್ ಕೊಡೋದೇ ಯಾರಿಗೂ ಕಳ್ಸಂಗಿಲ್ಲ, ನಿಮ್ನ ಕಳ್ಸಂಗಿಲ್ಲ. ಅವನೇ ಕಳಿಸ್ತೀವಿ ನರ್ಸರಿ, ಅವನೇ ಬಿಲ್ ತೋರ್ಸ್ಮ. ಸರ್ ಈಗ ನಾನ್ ನೋಡ್ರಿ, ನೀವು ನಾಟಿ ಆದ್ಮೇಲೆ ಒಂದ್ ಕೊಡವಿ ತೋತ್ರಿ, ಆ ಕೊಡವಿಯಾಗ ಬೀಜ ಹಿಡಿತೀನಿ ಅಂತ ಹೇಳಿ ನೀವು ಕೊಡವಿ ಕಬ್ಬ ವಯಸ್ಸಾಗೈತಿ. ಈಗ ಒಂದ್ ನಾಟಿ ಆಗಿ ಒಂದ್ ಕೊಡವಿ ಬಂದೈತಿ, 2 ವರ್ಷ ಅದ್ರ ಏನ್ ಹಿರುಗೋದೆಲ್ಲ ಮುಗ್ದೈತಿ ಅದ್ರದ್ದು. ಮತ್ತ ಬೀಜ ಹಿಡಿದು ಬೀಜ ಮಾಡಿದ್ರೆ ಮುಂದೆ ಅದು ಲೋ ಈಲ್ಡ್ ಆಗ್ತೈತೆ ಅಷ್ಟೇ. ಮತ್ತೇನಿಲ್ಲ. ಇದು ನಿಮ್ಗೆಲ್ಲ ಅದ್ನೇ ಹೇಳಿದಲ್ಲ, ನಿಮ್ ಕಡೆ ಎಕ್ಸ್ಪೀರಿಯನ್ಸ್ ಐತಿ, ನಮ್ ಕಡೆ ಜ್ಞಾನ ಐತಿ, ಅವ್ ಎರಡೂ ಕೂಡ್ಬೇಕಾಗೈತಿ ಅಷ್ಟೇ. ಸರ್ ನಿಮ್ ನಂಬರ್ ಹೇಳ್ತೇನ್ರಿ, ಆದ್ರೆ ಸಂಜೆ 6 ರಿಂದ 7:30 ಅಟ್ಟ ಫೋನ್ ಹಚ್ಬೇಕು. ಯಾತ್ರಿ ಅಂದ್ರೆ ಸಿಟಿ ಬರ್ಬೇಕು. ಹೌದು, ನಾ ಯಾಕಂದ್ರೆ ನನ್ ಮುಂಜಾನಿಂದ ನಾನು ಪ್ರಿನ್ಸಿಪಲ್ ಅದೀನಿ, 2 ಫಾರ್ಮ್ ಹೆಡ್ ಅದೀನಿ. ನಾ ಮಾರ್ಚ್ ಏಪ್ರಿಲ್ ನೋಟಿಗೆ ನಮ್ಗೆ ಇಲ್ಲಿ ಟ್ರಾನ್ಸ್ಫರ್ ತಗೊಂಡ್ ಹೋಗುವಂಗ ಆಗೈತಿ. ಯಾಕಂದ್ರೆ ಸಾಲಿ ಕಲ್ಸ್ಬೇಕಲ್ಲ ಹುಡುಗರ್ನ, ಔಟ್ಶಿಟ್ ಬರ್ತಾವ. ಇವತ್ ನಾ ಮೇಡಮ್ ಅವ್ರು ಹೇಳಿ ಇನ್ಸ್ಪೆಕ್ಷನ್ ನಡೆದೈತ್ರಿ. ಮೇಡಮ್ ಅವ್ರು ಭಾಳ ನಮ್ಗೆ ಆತ್ಮೀಯರ ಅದಾರ, ಬಾ ಅಂದಲ್ಲಿ ಬರ್ತೀನಿ. ಅದು ರಘುನಾಥ್ ಇಲ್ಲಿಕ ನಿನ್ನೇನು ಕರೆದ್ರೆ ನಾ ಹೋಗಿಲ್ಲ, ಅಲ್ಲೇ ಕುತ್ತೇ ಮಾಡೀನಿ. ಇಲ್ಲ ನನ್ಗೆ ಏನಾಗೈತೆ ಅಂದ್ರೆ ಚಾರ್ಜ್ ಭಾಳ ಅದಾವ್ರಿ. ಇಲ್ಲಿ ಡಿಪ್ಲೊಮಾ ಕಾಲೇಜ್ ತೆಗ್ದಿವಿ ಹುಕ್ಕೇರಿ, ನಿಮ್ ಮಕ್ಕಳನ್ನೆಲ್ಲ ಅಲ್ಲಿ ಹಚ್ಚಿರಿ, ಅಲ್ಲಿ ನಾವು ಕಲಿಸ್ತೀವಿ. ನಾನ ಪ್ರಿನ್ಸಿಪಲ್. SLC ಮೇಲೆ ಡಿಪ್ಲೊಮಾ ಹಚ್ತೀವಿ, ಅದಾದ್ಮೇಲೆ ಡೈರೆಕ್ಟ್ BS ಅಗ್ರಿ ಎಂಟ್ರಿ. CET ಬರೀದಿಲ್ಲ, ಏನಿಲ್ಲ. ಅದಕ್ಕೆ ನಾವು ನೌಕರಿ ಕೊಡ್ತೀವಿ ಗ್ಯಾರಂಟಿ ಇಲ್ಲ. ನೀವು ಕಲಿಸೋದು BS ಅಗ್ರಿ ಬೇಕಾದ್ರೆ ಅವ್ರಿಗೆ ಡೈರೆಕ್ಟ್ ಎಂಟ್ರಿ ಸಿಗ್ತದ. BS ಅಗ್ರಿ ಆಗ್ಬೇಕಾದ್ರೆ ನಾನು ರಘುನಾಥ್ CET ಬರೆದು ಹೋಗಿವಿ. ಈಗ CET ಬರೀದಿಲ್ಲ, ಏಜ್ ಲಿಮಿಟ್ ಸರ್ ಅದಕ್ಕೆ ಇಷ್ಟೇ ಇಲ್ಲ. ವಯಸ್ಸಾದವ್ರು ಬಂದ್ರು ಕೊಡ್ತೀವಿ. ಮುಂದ ಡಿಪ್ಲೊಮಾ 2 ವರ್ಷ ಆದವ್ರಿಗೆ ಇವ್ರು ಸಾಹೇಬ್ರು ಲೈಸೆನ್ಸ್ ಕೊಡ್ತಾರೆ ಅಂಗಡಿ ತೆಗಿಯಕ್ಕೆ. ಅದು ಅಲವ್ ಐತಿ. ನೌಕರಿ ಕೊಡಂಗಿಲ್ಲ, ಗೌರ್ಮೆಂಟ್ ನೌಕರಿ ಏನ್ ಸರ್ಟಿಫಿಕೇಟ್ ಕೋರ್ಸ್ ಕಲಿತಾರ್ರಿ. ಅವ್ರು ಕನ್ನಡ ಕಲಿಸ್ತೀವಿ. ಡಿಪ್ಲೊಮಾದವ್ರಿಗೆ ಕೊಡ್ತೀವಿ, ಕೊಡಾಕತ್ತಿ. ಡಿಪ್ಲೊಮಾ ಆದವ್ರಿಗೆ ಅಲೋ ಮಾಡ್ಯಾರಿ. ಡಿಪ್ಲೊಮಾ ಅಗ್ರಿನೇ ಆಗ್ಬೇಕು. ಒಂದೇ ಒಂದ್ ಕಾಲೇಜ್ ಇಡೀ ಇದು ಉತ್ತರ ಕರ್ನಾಟಕ, ಅದ್ರ ಧಾರವಾಡ ಅಂದ್ರೆ ಹುತ್ತೇರಿ, ಅದೊಂದೇ. ಸರ್ ಮಟ್ಟಿಕೊಪ್ಪ ಪ್ರೈವೇಟ್, ನಮ್ದೆಲ್ಲ ಗೌರ್ಮೆಂಟ್. ರೇಟ್ ಕಡಿಮೆ, ಅದ್ರಾಗ ನಿಮ್ಗೆ ಮತ್ತೇನಾರ ಸ್ಕಾಲರ್ಶಿಪ್ ಸಿಕ್ಕಿದ್ರು ಕೊಡ್ತೀವಿ. ಓಡಾಡ್ತಿದ್ರೆ ರಾಯಬಾಗ್ದಿಂದ ಓಡಾಡ್ತಿದ್ರೆ ಪಾಸು ಫ್ರೀನಾಗ ಕೊಡ್ತಾರೆ. 9448752119
ಅಲ್ಲಿ ಮಾಡಿರ್ಬೇಕು ನಮ್ಗೆ ಗೊತ್ತಾಯ್ತು ಈಗ ಇಲ್ಲ ಅಲ್ಲಿ ಹೋಗ್ಬೇಡ್ರಿ, ಅಲ್ಲಿದ್ ಗ್ಯಾರಂಟಿ ಇಲ್ಲ, ನಮ್ದಕ್ಕೆ ಐತಿ. ಅಲ್ಲಿದಕ್ ನಿಮ್ಗೆ ಲೈಸೆನ್ಸ್ ಕೊಡಂಗಿಲ್ಲ, ಇವ್ರೇ ಕೊಡಂಗಿಲ್ಲ. ಅವ್ರು ಎಕ್ಸ್ಟ್ರಾ ಮತ್ ಪೇ ಕಟ್ಟನೋದು ಅದಕ್ಕೆ ನಮ್ದು 15,000 ಗೌರ್ಮೆಂಟ್ ರೀ, ನಮ್ದು ಎಲ್ಲ ಸರ್ಕಾರದಿಂದ ಬರ್ತದ. ನಮ್ಗೆ ಶಾಂತಿ ನಮ್ಗೆಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ರಘುನಾಥ ನನ್ ಜೂನಿಯರ್ ಕರೆ, ನಾವಿಬ್ರು ಕೂಡ ಕಲ್ತೀವಿ, ಭಾರಿ ಎಕ್ಸ್ಪರ್ಟ್ ಅದಾರ. ನೀವು ಅದು ಹಿತ್ತಲ್ ಗಿಡ ಮದ್ದಲ್ಲ ಅಂದಂಗ ಅವರ ಭಾಷಣ ಮಾಡಿ ನೀವು ಬಹಳಷ್ಟು ನಾಲೆಜ್ ಮಾಡಿರ್ತಾರಲ್ಲ ನಾವು ಇಲ್ಲ, ನಮ್ ಕೇಳಿ ಅವರು ಹೇಳ್ತಿರ್ತಾರ, ಅವ್ರ ಬಾಯಿ ಮಂತ್ಲಾಗ ಹೇಳ್ತಿರ್ತೀವಿ. ನೀವು ಅವ್ರ ಜೋಡಿ ಇಂಟ್ರಾಕ್ಷನ್, ಬರೇ ಬೀಜ ತಾಡ್ಪಾಲ್ ಕೊಡ್ರಿ ಅದು ಕೊಡ್ರಿ ಅಂತ ಹೇಳ್ಬೇಡ್ರಿ. ಅದಕ್ಕೆ ಹೇಳಿ ನನ್ನ ಮಾತುಗಳನ್ನ ಮುಗಿಸಿ. ನಮಸ್ಕಾರ. ಇಲ್ಲಿವರೆಗೆ ಬೇಸಾಯ ತಜ್ಞರಾದಂತ ಡಾಕ್ಟರ್ SS ನುಲಿ ಸರ್ ಅವರು ನಮಗೋಸ್ಕರ ಅವರ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಅವರ ಬಹಳ ಖುಷಿಯಿಂದ ಬಂದ ತಮ್ಮ ಒತ್ತಡ ಕೆಲಸದಲ್ಲಿ ಕೂಡ ಬೆಳಗ್ಗೆ ಒಂದು ಕೆಲಸ ಮಾಡೇ ಈ ಕಡೆ ಬಂದಿದ್ದಾರೆ ಆಕ್ಚುಲಿ. ಅದಕ್ಕ ಒತ್ತಡ ಇದ್ರು ಕೂಡ ಅವ್ರು ಬಂದು ತಮ್ಮ ಜೊತೆ ಅಲ್ಲಿ ಕೆಲಸದ ಅದನ್ನ ಬಂದ್ ಮಾಡಿ ಈ ಕಡೆ ಈ ಮೈಂಡ್ ಇಲ್ಲಿ ತಯಾರ ಆಗ್ಬೇಕಲ್ಲ, ಅದು ಬಹಳ ಕಷ್ಟ ಕೆಲಸ ಆಕ್ಚುಲಿ. ಇವಾಗ ಒಂದ್ ಯಾವ್ದೇ ಕೆಲಸ ಮಾಡ್ತೀವಿ ನಡಕ್ ಡಿಸ್ಟರ್ಬೆನ್ಸ್ ಆಗಿ ಮೊದಲು ಕೆಲಸ ಮಾಡ್ಬೇಕಾದ್ರೆ ಇದಾಗೋದಿಲ್ಲ. ಆದ್ರೂ ಅವ್ರು ಅದನ್ನ ನಿಭಾಯಿಸ್ಕೊಂತ ಬರ್ತಾರೆ. ಇಲ್ಲಿ ಇವತ್ತೊಂದ್ ದಿವ್ಸ ಅಲ್ಲ, ಇದು ನಿರಂತರ ವರ್ಷ ಪೂರ್ತಿನೂ ಅವ್ರು ಹಿಂಗೆ ಮಾಡ್ತಾರೆ ಕೆಲಸ. ಇದು ಹಿಂಗೆ ಕಂಟಿನ್ಯೂ ಇರ್ತವ್ರದ್ದು, ಎಂದೂ ಖಾಲಿ ಇರಂಗಿಲ್ಲ. ಸೊ ಅವ್ರು ಬಂದಿದ್ದ ನಮ್ಮ ಒಂದು ಭಾಗ್ಯ. ತಾವೆಲ್ಲರೂ ನಿಜ ಹೇಳ್ಬೇಕಂದ್ರೆ ತಾವೇನ್ ಬಂದಿರಿ, ತಾವು ಕೂಡ ಭಾಗ್ಯಶಾಲಿಗಳ. ಇಂಥ ಇಂಟ್ರಾಕ್ಷನ್ ಎಲ್ಲೂ ಆಗಂಗಿಲ್ಲ. ಮತ್ ಇನ್ನೂ ನೀವು ಸಾಕಷ್ಟು ಪ್ರಶ್ನೆಗಳು ಇದಾವೆ ನಿಮ್ಮಲ್ಲಿ, ಸ್ವಲ್ಪ ಟೈಮ್ ಇದಾಗದಕ್ಕ ಅದಕ್ಕೆ ದಯವಿಟ್ಟು ಒಂದೇನ್ ತಮ್ಗ ಇಲ್ಲಿವರೆಗೆ ತಾವು SS ನೂಲಿ ಸರ್ ಅವರು ತಮ್ಗ ಉದ್ದೇಶಿಸಿ ಎಲ್ಲ ಮಾತಾಡಿದಕ್ಕೆ ಅವ್ರಿಗೆ ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು.